बीच ಅವ್ರಿಗೆ ಬೆಳೆ ಸರ್ ಸರ್ ನಿಖಿಲ್ ಸರ್ ಈ ಕಡೆ ನಿಖಿಲ್ ಸರ್ ನಿಖಿಲ್ ಸರ್ ನಿಖಿಲ್ ಸರ್ ಇವತ್ತು ಯಾವ್ದ್ಯಾವ್ದೋ ಕಾರಣಗಳು ಕೊಟ್ಟು ನುಲ್ಸ್ಕೊಳ್ತಕ್ಕಂಥದ್ದು ಬೇಡ. ಇದು ರೈತರ ವಿಚಾರ. ಇಲ್ಲಿ ಯಾರು ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಸುಮ್ಮನೆ ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತು ದೊಡ್ಡ ದೊಡ್ಡ ಉದ್ದ ಭಾಷಣ, ರೈತರು ಈ ದೇಶದ ಬೆನ್ನೆಲುಬು, ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ರಲ್ಲಿ ಯಾವ ರೈತರು ಹೊಟ್ಟೆ ತುಂಬೋದಿಲ್ಲ. ಅಂತಿಮವಾಗಿ ಇವತ್ತು ನಾವು ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ಯಾವ ರೀತಿ ಉಳಿಸ್ಕೊಂಡಿದೀವಿ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದಲ್ಲ. ನಿನ್ನೆ ದಿನ ಕಲಬುರಗಿ, ಜೇವರ್ಗಿ, ಅಫಜಲ್ಪುರಕ್ಕೆ ಹೋದಾಗ ಇಲ್ಲಿ ಬಿದರ್ನ ನಮ್ಮ ರೈತರು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಾಷ್ಟ್ರೀಕೃತ ಬ್ಯಾಂಕು ಮತ್ತೆ ಸಹಕಾರಿ ಸಂಘದ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ದಾರೆ. ಅದೇ ರೀತಿ ಮತ್ತೆ ಈ ರಾಜ್ಯ ಸರ್ಕಾರವು ನಮ್ಮ ಸಾಲವನ್ನ ಮನ್ನಾ ಮಾಡಬೇಕು, ಕಷ್ಟದಲ್ಲಿದ್ದೇವೆ ಅಂತ ಹೇಳ್ತಾರೆ. ಈಗ ಒಂದ್ ಕಡೆ ನಿಮಗೆ ಗೊತ್ತಿದೆ, ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ, ಗೊಬ್ಬರ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಾದಂತ ಒಂದು ವೈಫಲ್ಯತೆ ತೋರಿಸಿದೆ. ಇವತ್ತು ಅಂತಿಮವಾಗಿ 260 ರೂಪಾಯಿ ಚೀಲದ ಬೆಲೆ ಗೊಬ್ಬರಕ್ಕೆ 260 ರೂಪಾಯಿ ಚೀಲದ ಬೆಲೆ. ಗೊಬ್ಬರ ಸಿಕ್ಕದೆ ಹೋದಾಗ ಗೊಬ್ಬರ ಬೇಕಲ್ಲ. ರೈತರೇನ್ ಮಾಡಿದ್ದಾರೆ, ಬ್ಲಾಕ್ ಮಾರ್ಕೆಟ್ಗೆ ಹೋಗಿದ್ದಾರೆ, 1200 ರೂಪಾಯಿ 1400 ರೂಪಾಯಿಗೆ ಒಂದು ಚೀಲದ ಬೆಲೆ ಕೊಟ್ಟು ತಗೊಂಡ್ಬಂದಿದ್ದಾರೆ. ಇದ್ರ ಹೊಣೆಗಾರಿಕೆ ತಗೊಂಡ್ಬೇಕಾಗಿರೋರು ಯಾರು? ಹೊರಬೇಕಾಗಿರೋರು ಸರ್ಕಾರ, ರಾಜ್ಯ ಕೃಷಿ ಮಂತ್ರಿಗಳು. ನೀವೊಂದು ಪ್ರಶ್ನೆ ಕೇಳಿದ್ರಿ ನನಗೆ. ಈ ಪ್ರಶ್ನೆ ದಯವಿಟ್ಟು ನೀವು ರಾಜ್ಯ ಕೃಷಿ ಮಂತ್ರಿ ಕೇಳಬೇಕು. ಬಂದ್ರೆ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಬಹುಶಃ ಕೃಷಿ ರಾಜ್ಯದ ಮಂತ್ರಿಗಳಿಗೆ ಗೊತ್ತಿದೆಯಲ್ವೋ ನನಗೆ ಗೊತ್ತಿಲ್ಲ. ಅದು ಬಹುಶಃ ತಾವುಗಳೆಲ್ಲ ನೆನೆಸ್ಬೇಕಾಗ್ತದ ಅವ್ರಿಗೆ. ಇಲ್ಲಿವರೆಗೂ ಅವ್ರು ಎಲ್ಲೂ ಭೇಟಿ ಕೊಟ್ಟಿಲ್ಲ, ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿಲ್ಲ. ಒಂದು ತಿಂಗಳಾಯ್ತು, ಡಾಟಾ ಸುಂದಕ್ಕಿಲ್ಲ ಸರ್. ಎಷ್ಟು ಬೆಳೆ ಹಾನಿಗಿದೆ, ಎಷ್ಟು ಇದಾಗಿದೆ, ಅಧಿಕಾರಿಗಳು ಕೂಡ ಗ್ರಾಮಕ್ಕೆ ಬರ್ತಾ ಇಲ್ಲ. ಈಗ ನಿನ್ನೆಯ ದಿನ APMC ಯಾರ್ಡ್ನಲ್ಲಿ ರೈತರ ಜೊತೆ ಸಂವಾದ ಮಾಡಿದಾಗ ರೈತರು ಹೇಳಿದಂಥದ್ದು, ಇವತ್ತೇನು ಕೆಲವೊಂದಷ್ಟು ಜಾಯಿಂಟ್ ಸರ್ವೆಗಳಾಗಬೇಕಾಗಿದೆ. ಒಂದ್ ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಮತ್ತೊಂದು ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟು, ಎರಡು ಸೇರಿ ಅಗ್ರಿಕಲ್ಚರ್ ಸರ್ವೆ ಮಾಡಿ ವೈಜ್ಞಾನಿಕವಾದಂಥ ಒಂದು ರಿಪೋರ್ಟನ್ನು ತಯಾರಿ ಮಾಡಿಕೊಡ್ಬೇಕಾಗ್ತದೆ. ಆದರೆ ರೈತರು ಹೇಳ್ತಾರೆ, ನಮ್ಮ ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ, ಬಹುತೇಕರು ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ, ಇವ್ರಿಗೆ ಬೇಕಾದಂತ ಇವರು ರಿಪೋರ್ಟ್ನ ತಯಾರಿ ಮಾಡ್ಕೊಂಡಿದ್ದಾರೆ, ನಮ್ಮನ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತ. ಇದ್ರ ಹೊಣೆಗಾರಿಕೆ ತಗೋಬೇಕಾಗಿರೋರು ಯಾರು? ರಾಜ್ಯ ಸರ್ಕಾರ. ಮುಂಗಾರು ಬೆಳೆ ಹೋಯ್ತು, ಹಿಂಗಾರು ಬಿತ್ತನೆ ಮಾಡಲ್ಲ, ದುಡ್ಡು ಇಲ್ಲ. ಈಗ ಬರೀ ವಿಸಿಟಿಂಗ್ ಆಯ್ತದ ಅಥವಾ ಸರ್ಕಾರ ಏನಾದ್ರು ಕೊಡ್ತಾರೆ?